ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೈ ತಪ್ಪುವ ಭೀತಿ ಎದುರಾಗ್ತಾ ಇದೆ. ದೆಹಲಿಯತ್ತ ಮಾಜಿ ಸಚಿವ ಎಂಸಿ ಸುಧಾಕರ್ ದೌಡು. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೈ ತಪ್ಪುವ ಭೀತಿ ದೆಹಲಿಯತ್ತ ಇದೀಗ ಮಾಜಿ ಸಚಿವ ಎಂಸಿ ಸುಧಾಕರ್. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಸುಧಾಕರ್. ಸಿದ್ದು ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಸುಧಾಕರ್ ಇದೀಗ ದೆಹಲಿಯತ್ತ ಪ್ರಯಾಣ. ಈ ಬಾರಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಭೇಟಿಗೆ ಮುಂದಾದ ಸುಧಾಕರ್ ತಮಗೆ ಮತ್ತೆ ಸಂಪುಟದಲ್ಲಿ ಚಾನ್ಸ್ ಕಲ್ಪಿಸಿ ಎಂದು ಮನವಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ನಾನು ಬದ್ಧ ಎಂದ ಸುಧಾಕರ್. ಡಿಕೆ ಸಂಪುಟದಲ್ಲಿ ಹಲವಾರು ಸಚಿವರಿಗೆ ಒಂದು ರೀತಿಯಾಗಿ ಭೀತಿ ಎದುರಾಗಿದೆ. ಸ್ಥಾನ ಕೈತಪ್ಪಿ ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಯತ್ತ ಇದೀಗ ಮಾಜಿ ಸಚಿವ ಎಂಸಿ ಸುಧಾಕರ್ ದೌಡಾಯಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಸುಧಾಕರ್ ದೌಡು. ಸಿದ್ದು ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಂತ ಸುಧಾಕರ್ ಆಗಿದ್ದಾರೆ. ಈ ಬಾರಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗ ಗೊತ್ತಿರತಕ್ಕಂಥ ವಿಚಾರನೆ ಖಂಡಿತ. ಈಗ ನಾನು ವರಿಷ್ಠರನ್ನು ಭೇಟಿ ಮಾಡಕ್ಕೆ ಹೋಗ್ತಾ ಇರೋದು, ನೋಡೋಣ ಏನಾಗುತ್ತೆ. ತೊಂದರೆ ಇಲ್ಲ, ಈಗ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ. ಅಂತಿಮವಾಗಿ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ. ಹೌದು, ಖಂಡಿತ. ಇಲ್ಲ, ಈಗ ಗೊತ್ತಿರತಕ್ಕಂಥ ವಿಚಾರನೆ ಖಂಡಿತ. ಈಗ ನಾನು ವರಿಷ್ಠರನ್ನು ಭೇಟಿ ಮಾಡಕ್ಕೆ ಹೋಗ್ತಾ ಇರೋದು, ನೋಡೋಣ ಏನಾಗುತ್ತೆ. ತೊಂದರೆ ಇಲ್ಲ, ಈಗ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ. ಅಂತಿಮವಾಗಿ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ. ಹೌದು, ಖಂಡಿತ. ಇಲ್ಲ, ಈಗ ಈಗಾಗಲೇ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ನೋಡಿ. ಸಂಪುಟ ಪುನರ್ರಚನೆ ಕೂಡ ಆಗಲೇಬೇಕು. ಅದು ಕೂಡ ಯಾವ ರೀತಿಯಾಗಿ ಮಾತುಕತೆ ಆಗಿತ್ತೋ ಇಷ್ಟು ವರ್ಷ ಅನ್ನುವಂಥದ್ದು. ಸೊ ಹಾಗಾಗಿ ಅದರ ಪ್ರಕಾರ ಬಟ್ ಒಂದಿಷ್ಟು ಲಿಸ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಹತ್ರ ಒಂದಿಷ್ಟು ಸಂಭಾವ್ಯ ಪಟ್ಟಿ ಇದ್ದರೆ, ಮತ್ತೊಂದು ಸಿದ್ದರಾಮಯ್ಯ ಅವರ ಹತ್ರ ಒಂದಿಷ್ಟು ಸಂಭಾವ್ಯ ಪಟ್ಟಿ, ಇನ್ನು ಹೈಕಮಾಂಡ್ ಸಹಿತ ಒಂದಿಷ್ಟು ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಅದರಲ್ಲಿ ಎಂಸಿ ಸುಧಾಕರ್ ಇದೀಗ ಉನ್ನತ ಶಿಕ್ಷಣ ಸಚಿವರಾದಂಥವರು ಭೀತಿ ಎದುರಾಗಿದೆ, ಎಲ್ಲಿ ಸ್ಥಾನ ಕೈ ತಪ್ಪಿ ಬಿಡುತ್ತೋ ಅನ್ನುವಂಥದ್ದು. ಸೊ ಹಾಗಾಗಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ.